ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಬಂದು ಎಲ್ಲಾ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರುವಂತ ಹೊಸ ಯೂಟ್ಯೂಬ್ ಅಪ್ಡೇಟ್ ಏನಪ್ಪಾ ಅಂದ್ರೆ, ಇಷ್ಟ ದಿನ 4000 ವಾಚ್ ಟೈಮ್ ಇತ್ತು, ಇನ್ ಮುಂದೆ ಅದು 8000 ಅಂತೆ. ಇದು ನಿಜನಾ ಸುಳ್ಳ? ಯಾರ್ಯಾರು ಯಾವ್ಯಾವ ರೀತಿ ವಿಡಿಯೋ ಮಾಡಿದ್ದಾರೆ ಅಂಡ್ ಇದು ಯಾವಾಗಿಂದ ಜಾರಿ ಆಗುತ್ತೆ? ಫಸ್ಟ್ ಆಫ್ ಆಲ್ ಈ ವಿಷಯ ನಿಜನಾ? ಇದ್ರ ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಾನು ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರಾದ್ರೂ ನನ್ನ ಚಾನಲ್ಗಿನ ಸಬ್ಸ್ಕ್ರೈಬ್ ಮಾಡ್ದಿರೋ ವಿಡಿಯೋಸ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ನ ಕ್ಲಿಕ್ ಮಾಡ್ಕೊಂಡ್ರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋನು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಹಾಗೆ ನಾನು ಮಾಡುವಂತ ವಿಡಿಯೋದಲ್ಲಿ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಧಾರಾಳವಾಗಿ ಕಮೆಂಟ್ ಬಾಕ್ಸ್ ನಿಂದ ಕಮೆಂಟ್ ಆಗಿ, ಓಕೆನಾ? ಇಷ್ಟ ದಿನ ಯೂಟ್ಯೂಬ್ ವಾಚ್ ಟೈಮ್ ನಾವು 4000 ಅನ್ಕೊಂಡು ವಿಡಿಯೋಸ್ ಮಾಡ್ತಾ ಇದ್ವಿ. ನಾರ್ಮಲ್ ಆಗಿ 1000 ಸಬ್ಸ್ಕ್ರೈಬರ್ 4000 ವಾಚ್ ಟೈಮ್ ಅಂತ ಇತ್ತು. ಅದ್ ನಿಮ್ಗೂ ಗೊತ್ತು, ನನ್ಗೂ ಗೊತ್ತು, ಎಲ್ರಿಗೂ ಗೊತ್ತು, ಓಕೆನಾ? ಆದ್ರೆ ಇವಾಗ 8000 ವಾಚ್ ಅವರ್ಸ್ ಆಗಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ಹರಿದಾಡ್ತಾ ಇದೆ. ಇದು ಎಷ್ಟು ಮಾತ್ರ ನಿಜನಾ ಸುಳ್ಳ? ಹಾಗಿದ್ರೆ ನಿಜವಾಗಿಯೂ ಯೂಟ್ಯೂಬ್ 4000 ವಾಚ್ ಅವರ್ಸ್ ಇನ್ನು 8000 ಹೆಚ್ಚಿಸಲಾಗಿದ್ಯಾ? ಇದು ನಿಜನಾ? ಅದ್ರ ಬಗ್ಗೆ ನಾನು ಇವತ್ತು ನಿಮ್ಗೆ ಹೇಳ್ಕೊಡ್ತೀನಿ. ಈ ಅಪ್ಡೇಟ್ ಯಾವಾಗಿಂದ ಬರುತ್ತೆ ಅಂದ್ರೆ, ಈಗ ಮಾನಿಟೈಸೇಷನ್ ಆಗಿರೋರ್ಗೆ ಏನಾದ್ರೂ ಪ್ರಾಬ್ಲಮ್ ಆಗುತ್ತಾ, ಮತ್ತೆ ಇದು ಮಾನಿಟೈಸೇಷನ್ ಪಡೆದವರು ಏನ್ ಮಾಡ್ಬೇಕು, ಮತ್ತೆ ಇವೆಲ್ಲಾ ಡೌಟ್ ನಿಮ್ಗೂ ಇದ್ರೆ ನನ್ಗೂ ಇದೆ, ಓಕೆನಾ? ಈ ವಿಡಿಯೋನ ಕೊನೆವರೆಗೂ ನೋಡಿದ್ರೆ ನಿಮ್ಗೆ ವಿಡಿಯೋದಲ್ಲಿ ಏನೇನ್ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಎಲ್ಲಾ ಇನ್ಫಾರ್ಮೇಶನ್ ಕೂಡ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ 4000 ವಾಚ್ ಅವರ್ಸ್ ಅಂದ್ರೆ ಏನು, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟ್ ಯೂಟ್ಯೂಬ್ ನಲ್ಲಿ ಆಡ್ಸ್ ಮೂಲಕ ಮಾನಿಟೈಸೇಷನ್ ಪಡೆಯಲು ಸಾಮಾನ್ಯವಾಗಿ 1000 ಸಬ್ಸ್ಕ್ರೈಬರ್ ಮತ್ತೆ 4000 ವ್ಯಾಲಿಡ್ ವಾಚ್ ಟೈಮ್ 1 ವರ್ಷದೊಳಗಡೆ ಆಗ್ಬೇಕಾಗಿರುತ್ತೆ. ಇಲ್ಲ ಅಂದ್ರೆ 90 ಡೇಸ್ ಅಲ್ಲಿ ಯೂಟ್ಯೂಬ್ದು ಶಾರ್ಟ್ಸ್ ವಿಡಿಯೋಸ್ ವ್ಯೂಸ್ ಆಗ್ಬೇಕಾಗುತ್ತೆ 10 ಮಿಲಿಯನ್, ಓಕೆನಾ? ಅಂಡ್ ವ್ಯಾಲಿಡ್ ಪಬ್ಲಿಕ್ ಶಾರ್ಟ್ಸ್ ವ್ಯೂಸ್ ಮೂಲಕ ಆಡ್ಸ್ ಮಾನಿಟೈಸೇಷನ್ ಎಲಿಜಿಬಿಲಿಟಿ ಪಡಿಬಹುದು, ಓಕೆನಾ? ಇದು 4000 ವಾಚ್ ಟೈಮ್ ಮತ್ತೆ 1000 ಸಬ್ಸ್ಕ್ರೈಬರು ವಿಡಿಯೋದಲ್ಲಿ, ಲಾಂಗ್ ವಿಡಿಯೋದಲ್ಲಿ. ಶಾರ್ಟ್ಸ್ ಗಂದ್ರೆ 90 ಡೇಸ್ ಅಲ್ಲಿ 10 ಮಿಲಿಯನ್ ವ್ಯೂಸ್ ಆದ್ರೆ ಚಾನಲ್ ಮಾನಿಟೈಸೇಷನ್ ಆಗುತ್ತೆ, ಓಕೆನಾ? ಹಾಗಾದ್ರೆ 8000 ವಾಚ್ ಅವರ್ಸ್ ಅಪ್ಡೇಟ್ ಇದು ನಿಜನಾ? ಇಲ್ಲಿ ಒಂದು ಬಹಳ ಮುಖ್ಯ ವಿಷಯ ಏನಪ್ಪಾ ಅಂದ್ರೆ, 4000 ವಾಚ್ ಅವರ್ಸ್ 8000 ವಾಚ್ ಅವರ್ಸ್ ಆಗಿದೆ ಅನ್ನೋ ಮಾಹಿತಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಡ್ತಾ ಇದೆ, ಓಕೆನಾ? ಇದು ಸರ್ಕ್ಯುಲರ್ ಕೂಡ ಆಗಿರ್ಬೋದು, ನಿಜಾನ ಸುಳ್ಳ ನನ್ಗೂ ಗೊತ್ತಿಲ್ಲ. ಆದ್ರೆ ನಾನೀಗ ಚೆಕ್ ಮಾಡಿರೋ ಯೂಟ್ಯೂಬ್ ಅಫಿಷಿಯಲ್ ಯೂಟ್ಯೂಬ್ ಆಪ್ ಅಲ್ಲಿ ಇನ್ಫಾರ್ಮೇಶನ್ ಇರುತ್ತೆ ಅಲ್ವಾ, ಅದ್ರ ಪ್ರಕಾರ ಆಡ್ಸ್ ರೆವೆನ್ಯೂಗಾಗಿ ರಿಕ್ವೈರ್ಮೆಂಟ್ ಇನ್ನು ಚೇಂಜಸ್ ಏನು ಆಗಿಲ್ಲ, ಓಕೆನಾ? ಅದ್ರಲ್ಲಿ ಸೇಮ್ ಅದೇ ಇದೆ. 1000 ಸಬ್ಸ್ಕ್ರೈಬರ್ 4000 ವ್ಯಾಲಿಡ್ ಪಬ್ಲಿಕ್ ವಾಚ್ ಅವರ್ಸ್ ಇನ್ 1 ವರ್ಷದೊಳಗಡೆ ಆಗ್ಬೇಕು, ಮತ್ತೆ 10 ಮಿಲಿಯನ್ ವ್ಯಾಲಿಡ್ ಪಬ್ಲಿಕ್ ಶಾರ್ಟ್ಸ್ ವಿಡಿಯೋಸ್ ವ್ಯೂಸ್ ಇನ್ 90 ಡೇಸ್ ಅಂತ ಹಾಗೆ ತೋರಿಸ್ತಾ ಇದೆ. ಅದ್ರಲ್ಲಿ ಇನ್ನೂ ಅಪ್ಡೇಟ್ ಆಗಿಲ್ಲ, ಓಕೆನಾ? ನಮ್ಮ ವೈಟಿ ಇದ್ರಲ್ಲಿ. ಅದ್ರಿಂದ 8000 ವಾಚ್ ಅವರ್ಸ್ ಅನ್ನು ಈಗಲೇ ಕನ್ಫರ್ಮ್ ಯೂಟ್ಯೂಬ್ ರೂಲ್ಸ್ ಅಂತ ನಾವು ಹೇಳೋದಿಕ್ಕೆ ಸಾಧ್ಯ ಇಲ್ಲ. ಇನ್ನು ಯೂಟ್ಯೂಬ್ ಅವರು ಅದನ್ನ ಎಲ್ಲೂ ಕೂಡ ಪ್ರಾಪರ್ ಆಗಿ ಮೆನ್ಷನ್ ಮಾಡಿಲ್ಲ, ಅನೌನ್ಸ್ಮೆಂಟ್ ನ ಮಾಡಿಲ್ಲ, ಓಕೆನಾ? 4000 ವಾಚ್ ಅವರ್ಸ್ಗೆ ಯಾವಾಗ ವಾಚ್ ಟೈಮ್ ಕೌಂಟ್ ಆಗುತ್ತೆ ಅಂದ್ರೆ, ಆ ಇದು ತುಂಬಾ ಇಂಪಾರ್ಟೆಂಟ್. 4000 ವಾಚ್ ಅವರ್ಸ್ ಯಾವ ವಾಚ್ ಟೈಮ್ಗೆ ಕೌಂಟ್ ಆಗುತ್ತೆ? ಇದು ಎಲ್ರಿಗೂ ಸಾಮಾನ್ಯವಾಗಿ ಡೌಟ್ ಇರುತ್ತೆ. ಅಂದ್ರೆ ಮಾನಿಟೈಸೇಷನ್ ಆಗಿರೋರ್ಗೆಲ್ಲ, ಮಾನಿಟೈಸೇಷನ್ ಆಗ್ದಲೇ ಇರುವಂತ ಹೊಸ ಯೂಟ್ಯೂಬ್ ಚಾನಲ್ ಯಾರ್ಯಾರು ಸ್ಟಾರ್ಟ್ ಮಾಡ್ಕೊಂಡಿರ್ತೀರ ಅವ್ರಿಗೆ ಇರೋಂತ ಡೌಟ್ ಇದು, ಓಕೆನಾ? ನಿಮ್ಮ ಯೂಟ್ಯೂಬ್ ಅನಲೈಟಿಕ್ ನಲ್ಲಿ ಕಾಣಿಸುವ ಟೋಟಲ್ ವಾಚ್ ಟೈಮ್ ಮತ್ತು ಮಾನಿಟೈಸೇಷನ್ ಗಾಗಿ ಕೌಂಟ್ ಆಗುವ ವ್ಯಾಲಿಡ್ ಪಬ್ಲಿಕ್ ವಾಚ್ ಅವರ್ಸ್ ಒಂದೇ ಆಗಿರಬೇಕೆಂದೇನಿಲ್ಲ, ಓಕೆನಾ? ಮೇನ್ ಡ್ಯಾಶ್ ಬೋರ್ಡ್ ಅಲ್ಲಿ ತೋರಿಸುತ್ತೆ ಅಲ್ವಾ, ಅಲ್ಲಿ ಇರೋದಕ್ಕೂ ಇನ್ನ 1000 ಸಬ್ಸ್ಕ್ರೈಬರು ಮತ್ತೆ ಮಾನಿಟೈಸೇಷನ್ ಅಪ್ಲೈ ಮಾಡಕ್ ಮುಂಚೆ ಅಲ್ಲಿ ಚೆಕ್ ಮಾಡ್ತೀವಿ ಅಲ್ವಾ, ವಾಚ್ ಟೈಮ್ ಮತ್ತೆ ಸಬ್ಸ್ಕ್ರೈಬರ್ಸ್ ಎಲ್ಲ ಎಷ್ಟೆಷ್ಟಿದೆ ಅಂತ, ಅಲ್ಲಿ ಇರುತ್ತೆ ಅಲ್ವಾ, ಅದು ಕರೆಕ್ಟ್ ವ್ಯಾಲಿಡ್ ಪಬ್ಲಿಕ್ ಟೈಮ್, ಓಕೆನಾ? ಪಬ್ಲಿಕ್ ಆಗಿರುವ ಲಾಂಗ್ ಫ್ರಮ್ ವಿಡಿಯೋಸ್ ನ ವ್ಯಾಲಿಡ್ ವಾಚ್ ಅವರ್ಸ್ ಅಂತ ಮುಖ್ಯವಾಗಿ ಅದನ್ನ ಹೇಳ್ಬೋದು, ಓಕೆನಾ? ಶಾರ್ಟ್ಸ್ ಫೀಡ್ ನಲ್ಲಿ ಜನರು ನಿಮ್ಮ ಶಾರ್ಟ್ಸ್ ನೋಡಿದ ವಾಚ್ ಟೈಮ್ 4000 ಪಬ್ಲಿಕ್ ವಾಚ್ ಅವರ್ಸ್ ರಿಕ್ವೈರ್ಮೆಂಟ್ ಗೆ ಕೌಂಟ್ ಆಗೋದಿಲ್ಲ, ಓಕೆನಾ? ಈಗ ಶಾರ್ಟ್ಸ್ ಅಲ್ಲೂ ಕೂಡ ನಮ್ಗೆ ವಾಚ್ ಟೈಮ್ ಬಂದಿರುತ್ತೆ.
ಅದು ಮೇನ್ ಡ್ಯಾಶ್ ಬೋರ್ಡ್ ಅಲ್ಲಿ ವಿಡಿಯೋಸ್ ವಾಚ್ ಟೈಮು, ಶಾರ್ಟ್ಸ್ ವಾಚ್ ಟೈಮು ಎಲ್ಲ ಕೌಂಟ್ ಆಗಿ ಅಲ್ಲಿರುತ್ತೆ. ಓಕೆನಾ. ರಿಯಲ್ ವಾಚ್ ಅವರ್ಸ್ ಎಲ್ಲಿರುತ್ತೆ ಅಂದ್ರೆ, ನಾನು ಸ್ಕ್ರೀನ್ ಶಾಟ್ ಹಾಕ್ತೀನಿ ನೋಡ್ಕೊಳ್ಳಿ. ಇಲ್ಲಿರುತ್ತೆ, ಇಲ್ಲಿರೋದು ರಿಯಲ್ ವಾಚ್ ಅವರ್ಸ್. ಓಕೆನಾ. ಮೇನ್ ಡ್ಯಾಶ್ ಬೋರ್ಡ್ ಅಲ್ಲಿ ಬಂದು ನಾವ್ ಏನೇನು ಶಾರ್ಟ್ಸ್ ವಿಡಿಯೋಸ್ ಮತ್ತೆ ಲಾಂಗ್ ವಿಡಿಯೋಸ್ ಎರಡದು ಟೋಟಲ್ ಅಲ್ಲಿ ವಾಚ್ ಟೈಮ್ ಇರುತ್ತೆ. ಸೊ ಅದು ಲೆಸ್ ಆಗ್ತಾ ಇರುತ್ತೆ, ಕಡಿಮೆ ಆಗ್ತಾ ಇರುತ್ತೆ, ಜಾಸ್ತಿ ಆಗ್ತಾ ಇರುತ್ತೆ. ಸೊ ಅವಾಗ ಎಲ್ಲರೂ ಏನ್ ಹೇಳ್ತೀರಾ, ನನ್ ವಾಚ್ ಟೈಮ್ ಲೆಸ್ ಆಗ್ತಿದೆ ಅಂತ ಅನ್ಕೊಂತೀರಾ. ಕನ್ಫ್ಯೂಸ್ ಮಾಡ್ಕೊಂಬೇಡಿ. ಓಕೆನಾ. ಮೇನ್ ಡ್ಯಾಶ್ ಬೋರ್ಡ್ ಅಲ್ಲಿ ವಾಚ್ ಟೈಮ್ ಅಂತ ತೋರ್ಸುತ್ತೆ ಅಲ್ವಾ, ಅದು ಶಾರ್ಟ್ಸ್ ಮತ್ತೆ ಲಾಂಗ್ ವಿಡಿಯೋಸ್ ಎರಡರದು ವಾಚ್ ಟೈಮ್ ಕೌಂಟ್ ಆಗಿ ಇರುತ್ತೆ. ಇನ್ನ ಅದ್ರ ನೆಕ್ಸ್ಟ್ ಲಾಸ್ಟ್ ಡಾಲರ್ ಸಿಂಬಲ್ ಇರುತ್ತೆ ಅಲ್ವಾ, ಅಲ್ಲಿ ಕ್ಲಿಕ್ ಮಾಡ್ಕೊಂಡ್ರೆ ಫಸ್ಟ್ ಆಫ್ ಮಾನಿಟೈಸೇಷನ್ಗೆ 500 ಸಬ್ಸ್ಕ್ರೈಬರ್ 3000 ವಾಚ್ ಟೈಮ್ ಅಂತ ಇರುತ್ತೆ ಅಲ್ವಾ. ಆ 3000 ವಾಚ್ ಟೈಮ್ ಕೆಳಗಡೆ ವ್ಯಾಲಿಡ್ ಪಬ್ಲಿಕ್ ವಾಚ್ ಟೈಮ್ ಅಂತ ಇರುತ್ತೆ ಅಲ್ವಾ, ಅದು ರಿಯಲ್ ವಾಚ್ ಟೈಮ್. ಓಕೆನಾ. ವಾಚ್ ಅವರ್ಸ್. ಓಕೆನಾ. ಈಗ ಅದೇ ರೀತಿ ಪ್ರೈವೇಟ್ ವಿಡಿಯೋ, ಅನ್ಲಿಸ್ಟ್ ವಿಡಿಯೋ, ಡಿಲೀಟ್ ವಿಡಿಯೋಸ್ ಮತ್ತು ಕೆಲವು ಇತರರ ವಾಚ್ ಟೈಮ್ ಸೋರ್ಸ್ ಕೂಡ YT ಆಪ್ ನಲ್ಲಿ ಕೌಂಟ್ ಆಗುವುದಿಲ್ಲ. ಓಕೆನಾ. ಅದು ನೀವು ಅನ್ಲಿಸ್ಟ್ ಹಾಕಿರೋದ್ರೆ ಮತ್ತೆ ವಿಡಿಯೋ ಏನಾದ್ರು ಡಿಲೀಟ್ ಮಾಡಿದ್ರೆ ಈ ತರದ್ದೆಲ್ಲ ನಮ್ಗೆ ವಾಚ್ ಟೈಮ್ ಅಲ್ಲಿ ಅದೆಲ್ಲ ಕೌಂಟ್ ಆಗಲ್ಲ. ಓಕೆನಾ. ಎಲ್ಲ ಪಬ್ಲಿಕ್ ಅಲ್ಲೇ ಇರ್ಬೇಕಾಗುತ್ತೆ. ಹಾಗಾದ್ರೆ ಲಾಂಗ್ ವಿಡಿಯೋಸ್ ಮಾಡೋದು ಯಾಕೆ ಮುಖ್ಯ ಆಗುತ್ತೆ ಯೂಟ್ಯೂಬ್ ಚಾನಲ್ ಅಲ್ಲಿ? ಓಕೆನಾ. ನೀವು ಮಾನಿಟೈಸೇಷನ್ ಗಾಗಿ ಪಬ್ಲಿಕ್ ವಾಚ್ ಅವರ್ಸ್ ಬಿಲ್ಡ್ ಮಾಡ್ತಿದ್ರೆ ಲಾಂಗ್ ಫ್ರಮ್ ವಿಡಿಯೋಸ್ ತುಂಬಾನೇ ಯೂಸ್ ಆಗುತ್ತೆ ನಿಮ್ಗೆ. ಆದಷ್ಟು ಬರೀ ಲೈವ್ ಮಾಡ್ಕೊಂಡೇ ಬರೀ ಶಾರ್ಟ್ಸ್ ಮಾಡ್ಕೊಂಡೇ ಇರ್ಬೇಡಿ. ಓಕೆನಾ. ಜಾಸ್ತಿ ಲಾಂಗ್ ವಿಡಿಯೋಸ್ ನ ಅಪ್ಲೋಡ್ ಮಾಡೋದಕ್ಕೆ ಫೋಕಸ್ ಮಾಡಿ ನೀವು. ಓಕೆನಾ. ಉದಾಹರಣೆಗೆ ನೀವು 8 ಅಥವಾ 10 ನಿಮಿಷದ ಯೂಸ್ಫುಲ್ ವಿಡಿಯೋ ಮಾಡಿದರೆ ಜನರು ಅದನ್ನು ಹೆಚ್ಚು ಸಮಯ ನೋಡಿದಷ್ಟು ನಿಮ್ಮ ವ್ಯಾಲಿಡ್ ವಾಚ್ ಟೈಮ್ ಹೆಚ್ಚಾಗುತ್ತದೆ. ಓಕೆನಾ. ಅರ್ಥ ಮಾಡ್ಕೊಳ್ಳಿ. ಆದರೆ ಕೇವಲ ವಿಡಿಯೋ ಲೆಂತ್ ಜಾಸ್ತಿ ಮಾಡಿದ್ರೆ ಸಾಕಾಗಲ್ಲ, ಅದ್ರಲ್ಲಿ ಕನ್ಸಿಸ್ಟೆನ್ಸಿ ಇರ್ಬೇಕಾಗುತ್ತೆ, ಕಂಟೆಂಟ್ ಚೆನ್ನಾಗಿರ್ಬೇಕಾಗುತ್ತೆ, ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿ ಇರ್ಬೇಕಾಗುತ್ತೆ. ಓಕೆನಾ. ಮೊದಲ 30 ಸೆಕೆಂಡ್ ವ್ಯೂಸ್ ಅವ್ರಿಗೆ ವ್ಯೂಸ್ ನೋಡ್ತಾ ಇದ್ದಂಗೆನೆ ಇನ್ನು ವಿಡಿಯೋನ ನೋಡ್ಬೇಕು ಅನ್ನೋ ತರ ಅಟೆನ್ಷನ್ ಹಿಡಿಯಬೇಕು. ಅವರು ನಮ್ ವಿಡಿಯೋನ ನೋಡ್ಬೇಕು ಅಂತ ಅವ್ರ ಮನ್ಸಿಗೆ ಅನ್ಬೇಕು. ಸೊ ಆ ತರ ನಾವು ವಿಡಿಯೋನ ಮಾಡ್ಬೇಕಾಗುತ್ತೆ. ಮತ್ತೆ ಉತ್ತಮ ಲೈನ್, ಸ್ಟ್ರಾಂಗ್ ಟೈಟಲ್, ಯೂಸ್ಫುಲ್ ಕಂಟೆಂಟ್ ಕೊಟ್ರೆ ನಮ್ಗೆ ವ್ಯೂಸ್ ಚೆನ್ನಾಗಿ ಆಗುತ್ತೆ. ಒಂದು ಮುಖ್ಯ ವಿಷಯ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ವಿಡಿಯೋನು ಸುಮ್ನೆ ಉದ್ದ ಮಾಡ್ಬೇಡಿ. ಓಕೆನಾ. ಇದು ಮೇನ್ ಪಾಯಿಂಟ್. ವಿಡಿಯೋ 20 ನಿಮಿಷ 30 ನಿಮಿಷ ಮಾಡೋದು ದೊಡ್ಡ ವಿಷಯ ಅಲ್ಲ. ಅದ್ರಲ್ಲಿ ಯೂಸ್ ಆಗುವಂತ ವಿಷಯಗಳಿರ್ಬೇಕು. ಅಂದ್ರೆ ಕೇವಲ 5 ನಿಮಿಷ ವಿಷಯವನ್ನು 15 ನಿಮಿಷ ಹೇಳ್ಕೊಂಡ್ ಹೋಗೋದು, ಆ ತರ ಮಾಡೋದಕ್ಕೆ ಹೋಗ್ಬೇಡಿ. ಓಕೆನಾ. ಮತ್ತೆ ಯೂಟ್ಯೂಬ್ ನಲ್ಲಿ ಆಡಿಯನ್ಸ್ ರಿಟೆನ್ಷನ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನಮ್ಗೆ. ಓಕೆನಾ. ನಾವು ಒಂದು ಯೂಟ್ಯೂಬ್ ಚಾನೆಲ್ ನ ಮಾಡ್ಕೊಂಡಿದೀವಿ ಅಂದ್ರೆ ನಿಮ್ಮ ವಿಡಿಯೋಸ್ 8 ನಿಮಿಷ ಇದ್ರು ಜನರು ಹೆಚ್ಚಿನ ಭಾಗವನ್ನು ನೋಡಿದರೆ ಅದು ಉತ್ತಮ ಅಂತ ಹೇಳ್ಬೋದು. ಓಕೆನಾ. ನೆಕ್ಸ್ಟ್, ಆದ್ರಿಂದ ಹೆಚ್ಚು ವಾಚ್ ಅವರ್ಸ್ ಬೇಕು ಅಂತ ಅನ್ನೆಸೆಸರಿ ಆಗಿ ವಿಡಿಯೋ ಲೆಂತ್ ಹೆಚ್ಚಿಸುವುದು, ಮತ್ತೆ ಅದ್ರ ಬದಲು ವ್ಯೂಸ್ಗೆ ವ್ಯಾಲ್ಯೂ ಕೊಡಿ. ಓಕೆನಾ. ಸುಮ್ನೆ ನೋಡ್ಲಿ ಅನ್ಬಿಟ್ಟು ಉದ್ದ ಮಾಡೋದ್ರ ಬದಲು ನಮ್ ವಿಡಿಯೋನ ಇಷ್ಟಪಟ್ಟು ನೋಡೋರ್ಗೆ ಒಂದ್ ಒಳ್ಳೆ ಕಂಟೆಂಟ್ ನ ಕೊಡಿ, ಆಟೋಮೆಟಿಕ್ ವ್ಯೂಸ್ ಚೆನ್ನಾಗಾಗುತ್ತೆ. ಇನ್ನು ಶಾರ್ಟ್ಸ್ ಮಾಡೋರು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಶಾರ್ಟ್ಸ್ ಕೂಡ ತುಂಬಾ ಪವರ್ಫುಲ್. ಓಕೆನಾ. ಆದ್ರೆ ಶಾರ್ಟ್ಸ್ ಫೀಡ್ ವಾಚ್ ಟೈಮ್ 4000 ವಾಚ್ ಅವರ್ಸ್ ಗೆ ಕೌಂಟ್ ಆಗೋದಿಲ್ಲ. ಲಾಂಗ್ ವಿಡಿಯೋಸ್ ವಾಚ್ ಟೈಮ್ಗೆ ಶಾರ್ಟ್ಸ್ ಫೀಡ್ಸ್ ಅದು ಕೌಂಟ್ ಆಗಲ್ಲ. ಓಕೆನಾ. ಶಾರ್ಟ್ಸ್ ಮೂಲಕ 90 ದಿನದಲ್ಲಿ 10 ಮಿಲಿಯನ್ ವ್ಯಾಲಿಡ್ ಪಬ್ಲಿಕ್ ಶಾರ್ಟ್ಸ್ ವ್ಯೂಸ್ ಪಡೆಯುವ ಬೇರೆ ಎಲಿಜಿಬಿಲಿಟಿ ರೂಟ್ ಇದೆ. ಓಕೆನಾ. ಅದನ್ನ ಅರ್ಥ ಮಾಡ್ಕೋಬೇಕು. ಇವಾಗ ನಾವು ಶಾರ್ಟ್ಸ್ ಮೂಲಕ ಜಾಸ್ತಿ ಸಬ್ಸ್ಕ್ರೈಬರ್ ಮತ್ತೆ ರೀಚ್ ಬಿಲ್ಡ್ ಜಾಸ್ತಿ ಮಾಡಬಹುದು ಶಾರ್ಟ್ಸ್ ವಿಡಿಯೋಸ್ ನ ಅಪ್ಲೋಡ್ ಮಾಡೋದ್ರಿಂದ. ಲಾಂಗ್ ವಿಡಿಯೋಸ್ ಮೂಲಕ ವ್ಯಾಲಿಡ್ ಪಬ್ಲಿಕ್ ವಾಚ್ ಅವರ್ಸ್ ಬಿಲ್ಡ್ ಮಾಡಲು ಸಹಾಯ ಆಗುತ್ತೆ. ಓಕೆನಾ. ಎರಡನ್ನು ಸ್ಮಾರ್ಟ್ ಆಗಿ ಬಳಸುವುದು ಉತ್ತಮ. ಇದು ಜಾಸ್ತಿ ಅದು ಕಮ್ಮಿ ಆತರ ಅಲ್ಲ. ಸ್ಮಾರ್ಟ್ ವರ್ಕ್ ಮಾಡಿ ಯೂಟ್ಯೂಬ್ ಅಲ್ಲಿ 100% ವ್ಯೂಸ್ ಸಿಗುತ್ತೆ. ಓಕೆನಾ. ಮತ್ತೆ ಇವಾಗಲೇ ಮಾನಿಟೈಸ್ ಆಗಿರುವವರಿಗೆ ಏನಾಗುತ್ತೆ ಅಂತ ನೀವು ಕ್ವಶನ್ ಕೇಳ್ಬೋದು. ಓಕೆನಾ. ನಿಮ್ಮ ಚಾನಲ್ ಈಗಾಗಲೇ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಮಾನಿಟೈಸೇಷನ್ ಆಗಿದ್ರೆ ಅಂತಹ ಸೋಷಿಯಲ್ ಮೀಡಿಯಾ ಅಪ್ಡೇಟ್ ನೋಡಿ ಪ್ಯಾನಿಕ್ ಆಗಬೇಕಾಗಿಲ್ಲ. ಯಾಕಂದ್ರೆ ಆಲ್ರೆಡಿ ಮಾನಿಟೈಸೇಷನ್ ಆಗಿರೋರಿಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಯಾವುದೇ ಹೊಸ ಅಫಿಷಿಯಲ್ ರೂಲ್ಸ್ ಬಂದರೆ ಯೂಟ್ಯೂಬ್ ಅದರ ಬಗ್ಗೆ ಅಫಿಷಿಯಲ್ ಕಮ್ಯುನಿಕೇಶನ್ ಕೊಡುತ್ತದೆ. ಆದ್ರಿಂದ ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬ್ ನಲ್ಲಿ ಯಾರಾದರೂ ಹೇಳಿದ ಇನ್ಫಾರ್ಮೇಶನ್ ನೋಡಿ ತಕ್ಷಣ ಹೆದರುವ ಬದಲು ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಅರ್ನ್ ಸೆಕ್ಷನ್ ಮತ್ತು ಯೂಟ್ಯೂಬ್ ಹೆಲ್ಪ್ ಅಫಿಷಿಯಲ್
ಇನ್ಫಾರ್ಮೇಶನ್ ಚೆಕ್ ಮಾಡಿ. ಓಕೆನಾ, ನನಗೂ 2 ದಿನದಿಂದ ತುಂಬಾ ಭಯ ಆಗಿತ್ತು. ಸೊ ನಾನು ಈ ತರ ಚೆಕ್ ಮಾಡ್ಕೊಂಡು ನಿಮ್ಗೆ ಅದ್ರ ಬಗ್ಗೆ ಇನ್ಫಾರ್ಮ್ ಕೊಡೋಣ ಅಂತ ಮಾಡ್ತಾ ಇದ್ದೀನಿ. ಈಗ ನನ್ ವಾಚ್ ಅವರ್ಸ್ ಎಲ್ಲಿ ಚೆಕ್ ಮಾಡ್ಬೇಕು, ತುಂಬಾ ಜನಕ್ಕೆ ಇದು ಕನ್ಫ್ಯೂಸ್ ಇದೆ, ವಾಚ್ ಟೈಮ್ ನ ಎಲ್ಲಿ ಚೆಕ್ ಮಾಡ್ಬೇಕು, ಎಲ್ಲಿ ಚೆಕ್ ಮಾಡ್ಬೇಕು ಅಂತ. ಫಸ್ಟ್ ನಿಮ್ ಯೂಟ್ಯೂಬ್ ಸ್ಟುಡಿಯೋನ ಓಪನ್ ಮಾಡ್ಕೊಳ್ಳಿ. ಅಲ್ಲಿ ಅರ್ನ್ ಸೆಕ್ಷನ್ ಅಂತ ಇರುತ್ತೆ ಅಲ್ವಾ, ಅಲ್ಲಿ ಹೋಗಿ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಮಾನಿಟೈಸೇಷನ್ ಎಲಿಜಿಬಿಲಿಟಿ ಮತ್ತು ಪ್ರೋಗ್ರೆಸ್ ಅನ್ನು ಅಲ್ಲಿ ಚೆಕ್ ಮಾಡಬಹುದು. ಓಕೆನಾ, ನಿಮ್ ಡೀಟೇಲ್ಸ್ ಎಲ್ಲ ನೀವ್ ಏನೇನ್ ಮಾಡಿರ್ತೀರಾ ಅದೆಲ್ಲ ಡೀಟೇಲ್ಸ್ ಅಲ್ಲಿ ಸಿಗುತ್ತೆ. ಓಕೆನಾ, ನಿಮ್ಮ ಅನಲೈಟಿಕ್ ಟೋಟಲ್ ವಾಚ್ ಟೈಮ್ ಒಂದು ಸಂಖ್ಯೆ ಇರಬಹುದು, ಆದರೆ ಮಾನಿಟೈಸೇಷನ್ ಗಾಗಿ ವ್ಯಾಲಿಡ್ ಪಬ್ಲಿಕ್ ವಾಚ್ ಅವರ್ಸ್ ಬೇರೆ ಆಗಿರುತ್ತದೆ. ಓಕೆನಾ, ಆದ್ದರಿಂದ ಮಾನಿಟೈಸೇಷನ್ ಪ್ರೋಗ್ರೆಸ್ ನೋಡಲು ಅರ್ನ್ ಸೆಕ್ಷನ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತದೆ. ಇದನ್ನ ಎಲ್ಲರೂ ಗಮನದಲ್ಲಿ ಇಟ್ಕೊಳ್ಳಿ. ಈಗ ನೀವ್ ಏನ್ ಮಾಡ್ಬೇಕು ಅಂದ್ರೆ, ನೀವು ಇನ್ನು ಮಾನಿಟೈಸೇಷನ್ ಪಡೆಯದಿದ್ದರೆ ಈಗಿನಿಂದಲೇ ಲಾಂಗ್ ವಿಡಿಯೋಸ್ ಅಪ್ಲೋಡ್ ಮಾಡಲು ಶುರು ಮಾಡಿ. ಓಕೆನಾ, ಬೇಗ ಬೇಗ ವಾಚ್ ಟೈಮ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಓಕೆನಾ, ಮತ್ತೆ ನಿಮ್ಮ ಆಡಿಯನ್ಸ್ಗೆ ಯೂಸ್ಫುಲ್ ಆಗಿರುವಂತ ಟಾಪಿಕ್ ಆಯ್ಕೆ ಮಾಡ್ಕೊಳ್ಳಿ. 5 ರಿಂದ 10 ನಿಮಿಷ ವಿಡಿಯೋ ಮಾಡ್ಬೇಕಾಗುತ್ತೆ. ಓಕೆನಾ, ಪ್ರತಿ ವಿಡಿಯೋಗೆ ಸ್ಟ್ರಾಂಗ್ ಓಪನಿಂಗ್ ಕೊಡಿ. ವಿಡಿಯೋ ಮಾಡಿದ ತಕ್ಷಣನೇ ವಿಡಿಯೋ ನೋಡೋದಕ್ಕೆ ಇಂಟ್ರೆಸ್ಟ್ ಆಗಿರ್ಬೇಕು, ಆ ತರ ವಿಡಿಯೋನ ಮಾಡಿ. ಲೈನ್ ಕ್ಲಿಯರ್ ಆಗಿ ಮಾಡ್ಕೊಳ್ಳಿ. ಓಕೆನಾ, ಟೈಟಲ್ ಸರ್ಚ್ ಮಾಡುವ ರೀತಿಯಲ್ಲಿ ಇರಲಿ. ನೀವು ಟೈಟಲ್ ಏನ್ ಹಾಕ್ತೀರಾ ಅದು ಸರ್ಚ್ ಮಾಡಿದ್ರೆ ಅವ್ರಿಗೆ ಶೋ ಆಗ್ಬೇಕು, ಆ ತರ ಟೈಟಲ್ ನ ಹಾಕೋದನ್ನ ರೂಢಿ ಮಾಡ್ಕೊಳ್ಳಿ. ಓಕೆನಾ, ಮತ್ತೆ ಮುಖ್ಯವಾಗಿ ಜನರು ವಿಡಿಯೋನ ಕೊನೆವರೆಗೂ ನೋಡ್ಬೇಕು ಅನ್ಸುವಂತೆ ಕಂಟೆಂಟ್ ನ ಮಾಡಿ. ಓಕೆನಾ, ಆ ರೀತಿ ಕಂಟೆಂಟ್ ನ ಮಾಡಿದ್ರೆ ಅವಾಗ ನಿಮ್ಗೆ ವಿಡಿಯೋಸ್ ಚೆನ್ನಾಗಿ ವ್ಯೂಸ್ ಆಗುತ್ತೆ. ಓಕೆನಾ, ಹಾಗಾದ್ರೆ 4000 ವಾಚ್ ಅವರ್ಸ್ 8000 ಆಗಿದೆ ಅನ್ನೋ ಇನ್ಫಾರ್ಮೇಶನ್ ಬಗ್ಗೆ ನಿಮ್ಗೆ ಈಗ ಕ್ಲಾರಿಟಿ ಸಿಕ್ಕಿದೆ ಅಂತ ಭಾವಿಸುತ್ತೇನೆ. ಓಕೆನಾ, ನಾನು ಚೆಕ್ ಮಾಡಿದ ಯೂಟ್ಯೂಬ್ ಅಫಿಷಿಯಲ್ ಇನ್ಫಾರ್ಮೇಶನ್ ಪ್ರಕಾರ ಈಗಲೂ ಆಡ್ಸ್ ಮಾನಿಟೈಸೇಷನ್ 1000 ಸಬ್ಸ್ಕ್ರೈಬರ್ ಜೊತೆಗೆ 4000 ವ್ಯಾಲಿಡ್ ಪಬ್ಲಿಕ್ ವಾಚ್ ಅವರ್ಸ್ ಅಥವಾ 10 ಮಿಲಿಯನ್ ವ್ಯಾಲಿಡ್ ಪಬ್ಲಿಕ್ ಶಾರ್ಟ್ಸ್ ವ್ಯೂಸ್ ಎಂದು ಇವಾಗ್ಲೂ ಹಂಗೆ ತೋರಿಸ್ತಾ ಇದೆ. ಓಕೆನಾ, ಮುಂದೆ ಯೂಟ್ಯೂಬ್ ಅಫಿಷಿಯಲಿ ಏನಾದ್ರೂ ಚೇಂಜ್ ಮಾಡಿದ್ರೆ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಓಕೆನಾ, ಈ ವಿಡಿಯೋ ನಿಮ್ಗೆ ಏನಾದ್ರೂ ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನೆಲ್ ನ ಯಾವಾಗ್ಲೂ ವಾಚ್ ಮಾಡ್ತಾ ಇರಿ. ಅಂಡ್ ಏನಾದ್ರೂ ಇದು 8000 ವಾಚ್ ಟೈಮ್ ಏನಾದ್ರೂ ಅಪ್ಡೇಟ್ ಆದ್ರೆ ಎಲ್ಲ ಜಾನ್ವರಿ ಅಂತ ಹೇಳ್ತಿದ್ದಾರೆ. ಜಾನ್ವರಿಯಿಂದ ಅಲ್ಲ, ಅದು ನಿಮ್ಗೆ ಅಪ್ಡೇಟ್ ಆಗೋದು ಅದು ಫೆಬ್ರವರಿಯಿಂದ. ಓಕೆನಾ, ಇನ್ ಕೇಸ್ ಆದ್ರೆ ಫೆಬ್ರವರಿ ಮಂತ್ ಇಂದ ಆಗ್ಬಹುದು. ಸೊ ಫೆಬ್ರವರಿ ಅಷ್ಟರಲ್ಲಿ ಇವಾಗ ಯಾರ್ಯಾರ್ದು ಚಾನಲ್ ಇದೆ ಅವ್ರು ಎಲ್ರು ಬೇಗ ಬೇಗ, ಇನ್ನ 4000 ಅಲ್ಲೇ ಇದೆ. ಓಕೆನಾ, ನಮ್ಗೆ ಎಲ್ಲೂ ಶೋ ಆಗಿಲ್ಲ 8000 ಅನ್ಬಿಟ್ಟು. ಸೊ ಯಾರು ಎದುರುಕೊಳ್ಳೋದಕ್ ಹೋಗ್ಬೇಡಿ. ಫ್ಯೂಚರ್ ಅನ್ನೋದನ್ನ ಇವಾಗ್ಲೇ ಎಲ್ಲ ತಲೆಗೆ ತುಂಬಿಟ್ಟು ಎಲ್ರು ಎದುರಿಸ್ತಾ ಇದ್ದಾರೆ. ಸೊ ಬೇಗ ಬೇಗ 4000 ವಾಚ್ ಟೈಮ್ ನ ಕಂಪ್ಲೀಟ್ ಮಾಡ್ಕೊಂಡು ಎಲ್ರು ಬೇಗ ಬೇಗ ಚಾನಲ್ ನ ಮಾನಿಟೈಸೇಷನ್ ಮಾಡ್ಕೊಳ್ಳಿ. ಜಾನ್ವರಿ ಅಂದ್ರು ಫೆಬ್ರವರಿ ಅಂದ್ರು ನಮ್ಗಿನ್ನ 4-5 ತಿಂಗಳು ಟೈಮ್ ಇದೆ. ಸೊ ಆ ಟೈಮ್ ಒಳಗಡೆ ಬೇಗ ಎಲ್ರು 4000 ವಾಚ್ ಟೈಮ್ ನ ಕಂಪ್ಲೀಟ್ ಮಾಡ್ಕೊಂಡು ಬೇಗ ಬೇಗ ಚಾನಲ್ ನ ಮಾನಿಟೈಸೇಷನ್ ಮಾಡ್ಕೊಳ್ಳಿ. 4000 ಅಂದ್ರೆ ಇಷ್ಟು, ನಮ್ಗೆ 8000 ಅಂದ್ರೆ ವಾಚ್ ಟೈಮ್ ಕಂಪ್ಲೀಟ್ ಮಾಡ್ಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ. ಸೊ ಹಂಗಾಗಿ ಯೂಟ್ಯೂಬ್ ಅಫಿಷಿಯಲ್ ಪೇಜ್ ಪ್ರಕಾರ 4000 ವಾಚ್ ಅವರ್ಸ್ ಎಂದರೆ 1 ವರ್ಷದ ಒಳಗಡೆ ವ್ಯಾಲಿಡ್ ಪಬ್ಲಿಕ್ ವಾಚ್ ಅವರ್ಸ್ ಆಗಿರುತ್ತೆ. ಓಕೆನಾ, ಅದೇ ರೀತಿ 8000 ಅಂದ್ರೂ ಹಿಂಗೆ ಇರುತ್ತೆ. ಓಕೆನಾ, ಸೊ ನೀವು ಬೇಗ ಬೇಗ ವಾಚ್ ಟೈಮ್ ನ ಕಂಪ್ಲೀಟ್ ಮಾಡ್ಕೊಂಡು ಎಲ್ರು ಬೇಗ ಬೇಗ ಚಾನಲ್ ನ ಮಾನಿಟೈಸೇಷನ್ ಮಾಡ್ಕೊಳ್ಳಿ. ನಾನು ಮೊದಲೇ ಹೇಳ್ದಾಗೆ ಇದು ಫೆಬ್ರವರಿಯಿಂದ ಸ್ಟಾರ್ಟ್ ಆಗುತ್ತೆ. 2027 ಫೆಬ್ರವರಿಯಿಂದ ಸ್ಟಾರ್ಟ್ ಆಗುತ್ತೆ. ಸೊ ಸ್ಟಾರ್ಟ್ ಆದ್ರೆ ಯಾರು ಹೆದರ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಅದನ್ನ ಇನ್ನು ಎಲ್ಲೂ ಅಫಿಷಿಯಲಿ ಮೆನ್ಷನ್ ಮಾಡಿಲ್ಲ 8000 ವಾಚ್ ಟೈಮ್ ಅಂತ. ಸೊ ಯಾರು ಹೆದರ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಯಾರು ಗಾಬರಿನೂ ಆಗ್ಬೇಡಿ. ಇನ್ನ ಇದು ಸೋಷಿಯಲ್ ಮೀಡಿಯಾದಲ್ಲಿ ಊಹಾಪೋಹ ಸುದ್ದಿಗಳು ಅಂತಾರಲ್ಲ, ಆ ತರ ಸುದ್ದಿ ಬಂದಿರೋದು. ಸೊ ಇನ್ನ ನಮ್ಮ ವೈಟಿ ಸ್ಟುಡಿಯೋ ವೈಟಿ ಯೂಟ್ಯೂಬ್ ಕಡೆಯಿಂದ ನಮ್ಗಿನ್ನ ಅಫಿಷಿಯಲಿ ಎಲ್ಲೂನು ಅವರು ಅದನ್ನ ಲಾಂಚು ಮಾಡಿಲ್ಲ ಅಂಡ್ ಎಲ್ಲೂ ಹೇಳ್ಕೊಂಡು ಇಲ್ಲ. ಓಕೆನಾ, ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಊಹಾಪೋಹ ಮಾತುಗಳು ಇದೆಲ್ಲ. ಓಕೆನಾ, ಓಕೆ, ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇದೇ ತರ ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಇದೇ ತರ ಇನ್ಫಾರ್ಮೇಶನ್ ವಿಡಿಯೋಗೋಸ್ಕರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ನ ಆನ್ ಮಾಡ್ಕೊಂಡ್ರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋನ ನಿಮ್ಗೆ ಬಂದು ರಪ್ ರಪ್ ಅಂತ ಬೀಳ್ತಾ ಇರುತ್ತೆ ನಿಮ್ಮ ನೋಟಿಫಿಕೇಶನ್ ನಲ್ಲಿ. ನೋಟಿಫಿಕೇಶನ್ ಬಂದಿದ ತಕ್ಷಣ ನನ್ನ ವಿಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.